ಇಲ್ಲಿ ಬಂದು ಕುಳಿತು ಹೋಗಿದ್ರು ಅನ್ನೋದು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಭಕ್ತಿ ಭಾವ ನಿಮ್ಮೆಲ್ಲರಿಗೂ ನಮಗೂ ಇದೆ. ಕಿಳೆಗಾವ ಬಸವಣ್ಣ ನೀವು ನೋಡ್ತೀರಿ, ಅಲ್ಲಿನೂ ಸಹಿತ ಬಸವಣ್ಣನವರು ಬಂದು ಹೋಗಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಆತ್ಮೀಯ ಬಂಧುಗಳೇ, ಭಾರತದ ಇತಿಹಾಸ, ಆಧ್ಯಾತ್ಮಿಕ ಒಂದು ಜೀವನ, ಸಂಸ್ಕೃತಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ನಮ್ಮ ಭಾರತೀಯ ಪರಂಪರೆನೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಡೀ ಪ್ರಪಂಚಕ್ಕೆ ಏನಾದರೂ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದ ದೇಶ ಯಾವುದಾದ್ರಿದ್ರೆ, ಇಡೀ ಪ್ರಪಂಚಕ್ಕೆ ಯೋಗದ ಮಹಿಮೆಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರೆ, ಇಡೀ ಪ್ರಪಂಚಕ್ಕೆ ಪರಮಾತ್ಮ ಹೇಗಿದ್ದಾನೆ, ಎಲ್ಲಿದ್ದಾನೆ, ಯಾವ ಸ್ವರೂಪದಲ್ಲಿ ಇದ್ದಾನೆ ಅನ್ನೋದನ್ನು ಒಂದು ವೇಳೆ ಹೇಳಿರ್ತಕ್ಕಂಥ ಒಂದು ದೇಶ ಯಾವುದಾದ್ರಿದ್ರೆ ಅದು ನನ್ನ ದೇಶ, ಭಾರತ ದೇಶ, ಹೆಮ್ಮೆಯ ದೇಶ. ಇಂಥ ಒಂದು ಭವ್ಯ ಪರಂಪರೆಯಲ್ಲಿ ಒಬ್ಬರೇ ಇಬ್ಬರೇ ಅನಂತ 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 ವರ್ಷಗಳಿಂದ, ಶತಮಾನಗಳಿಂದ ಮಹಾತ್ಮರು ಬಂದು ಹೋಗಿ ಈ ಒಂದು ಭಾರತ ದೇಶವನ್ನ ಭವ್ಯ ದಿವ್ಯಗೊಳಿಸಿದ್ದಾರೆ. ಅಂಥವರ ಸಾಲಿನಲ್ಲಿ ಅಪ್ರತಿಮ ಅಮರ ಜ್ಯೋತಿಯಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅನ್ನೋದನ್ನ ನಾವು ಅತ್ಯಂತ ಭಾವನಾತ್ಮಕವಾಗಿ ತಿಳಿದುಕೊಳ್ಳಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಬಸವಣ್ಣನವರ ಚರಿತಾಮೃತ ಕೇಳಕ್ಕೆ ಮನಸ್ಸಿಗೆ ಆನಂದ. ಚರಿತಾಮೃತ, ಚರಿತ್ರೆ ಅನ್ನೋದು ಅವರ ಜೀವನ ಯಾತ್ರೆ, ಯಶೋಗಾಥೆ. ಆ ಒಂದು ಅಮೃತವನ್ನ ನಾವು ಕುಡಿಬೇಕಾಗಿದೆ. ನಾವು ಚೆನ್ನಾಗಿ ಬೆಳಗ್ಗೆಲಿಂದ ಸಂಜೆ ತನ ಊಟ ಮಾಡ್ತೀವಿ, ಚಲೋ ಅಡಿಗೆ ಮಾಡಿದಂದ್ರೆ ಅದಕ್ಕೆ ಮೃಷ್ಟಾನ್ನ ಭೋಜನ ಅಂತೀವಿ. ಅದು ಒಂದು ದಿವಸ ಒಂದು ಹೊತ್ತಿನ ಪ್ರಸಾದ ಆಯ್ತು ಅಂದ್ರೆ ಮುಗಿದೋಯ್ತು, ಅದು ಮತ್ತೆ ಮರೆತು ಬಿಡ್ತೀವಿ, ನಾವು ಮತ್ತೊಂದು ಊಟಕ್ಕೆ ರೆಡಿ ಆಗ್ತೀವಿ. ಅಮೃತ ಅನ್ನೋದು ಏನಿದೆ, ಒಂದು ಬಾರಿ ಕುಡಿದ್ರೆ ಅಂತಂದ್ರೆ ಆನಂದ, ಅದು ನೆನಪುಗಳು ಸದಾಕಾಲ ಇರ್ತವೆ. ಆದರೆ ಮಹಾತ್ಮರ ಜ್ಞಾನದ ಅಮೃತ, ದಿವ್ಯ ಅಮೃತ ಅಂದ್ರೆ ಈ ಜನ್ಮ ಅಲ್ಲ, ಜನ್ಮ ಜನ್ಮಾಂತರವಾಗಿ ಆತ್ಮೀಯವಾಗಿರ್ತಕ್ಕಂಥ ಆನಂದವನ್ನು ಸಿಗ್ತಾ ಇತ್ತಂತಂದ್ರೆ ಅದು ಮಹಾತ್ಮರ ದಿವ್ಯ ವಾಣಿಯಿಂದ ಬರತಕ್ಕಂಥ, ಮಹಾತ್ಮರ ಜೀವನದ ಯಶೋಗಾತಿಯಿಂದ ಬಂದಿರತಕ್ಕಂಥ ಒಂದು ಅಮೃತ. ಅದು ನಮ್ಮ ಜನ್ಮ ಜನ್ಮಾಂತರದ ಭವಕರ್ಮಗಳನ್ನ ನಾಶ ಮಾಡಿಬಿಡುತ್ತದೆ, ಪಾರು ಮಾಡುತ್ತದೆ. ಹಾಗಾಗಿ ಇಂತಹ ಒಂದು ಅಮೃತ ಬಸವಣ್ಣನವರ ಚರಿತಾಮೃತ. ಬಸವಣ್ಣನವರು ಸಾಮಾನ್ಯರಲ್ಲ. ಈ ಜಗತ್ತು ಎಲ್ಲಿವರೆಗೆ ಇರುತ್ತದೆ, ಎಲ್ಲಿವರೆಗೂ ಸೂರ್ಯಚಂದ್ರರು ಇರ್ತಾರೆ, ಈ ಬ್ರಹ್ಮಾಂಡ ಅಳಿದ್ರೂ ಸಹಿತ ಮತ್ತೊಂದು ಬ್ರಹ್ಮಾಂಡ ಹುಟ್ಟುಕೊಂಡ್ರು ಸಹಿತ ಅಲ್ಲಿಗೂ ಸಹಿತ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ಈ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದ್ರೆ ಅದು ವಿಶ್ವಗುರು ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು. ಬಂಧುಗಳೇ, ನಾನು ಒಂದು ಮಾತನ್ನ ಹೇಳಿದೆ, ಅಮರ ಜ್ಯೋತಿ ಬಸವಣ್ಣನವರು ಅಂತ. ಅಮರ ಜ್ಯೋತಿ ಅಂತಂದ್ರೆ, ಅಮರ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥವರು. ನೋಡ್ರಿ, ಸೈನಿಕರಿಗೆ, ನೀವು ಒಬ್ಬ ಸೈನಿಕ ದೇಶಕ್ಕಾಗಿ ತನ್ನ ಜೀವನವನ್ನ, ಪ್ರಾಣವನ್ನ ತ್ಯಾಗ ಮಾಡಿದಂದ್ರೆ ಆತನಿಗೆ ಏನಂತ ಕರೀತಾರ? ಅಮರರು ಅಂತ ಕರೀತಾರೆ. ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಒಂದು ಭಕ್ತಿ ಪ್ರೇಮವನ್ನ ಇಟ್ಟುಕೊಂಡು ದೇಶವನ್ನ ಕಾಪಾಡಿಕೊಂಡಿರ್ತಕ್ಕಂಥವ್ರು ಅಂತ. ಹಾಗೆ ಮಹಾತ್ಮರನ್ನು ಸಹಿತ ಅಮರರು. ಅವರು ಒಂದು ದಿವಸ, 2 ದಿವಸ, 3 ದಿವಸ ನಮ್ಮ ನಿಮ್ಮಂತೆ 60, 70, 100 ವರ್ಷಗಳ ಕಾಲ ಬದುಕಿದ್ರು, ಆಮೇಲೆ ಅವರ ಹೆಸರು ನಾಶ ಆಯಿತು ಅಂತ ಅಲ್ಲ. ನಮಗೆ ನಮ್ಮಪ್ಪನ ಹೆಸರು ಗೊತ್ತು ಚೆನ್ನಾಗಿ, ಅವರಪ್ಪನ ಹೆಸರು, ಮುತ್ತನ ಹೆಸರು, ಅಜ್ಜನ ಹೆಸರು ಗೊತ್ತು, ತಾತನ ಹೆಸರು. ಆದ್ರೆ ಅದ್ರ ಆಚೆ ಹೋದ್ರೆ 2 ತಲೆಮಾರು 3 ತಲೆಮಾರು ಹೋದ್ರೆ ಅಂದ್ರೆ ಹೆಸರುಗಳು ಮರೆತು ಬಿಡ್ತೀವಿ ನಾವು, ಹೌದಲ್ರ? ನೋಡ್ರಿ, ನೀವು ಮನೆಗೆ ಕುಳಿತುಕೊಂಡು ಯೋಚನೆ ಮಾಡಿ, ನಮ್ಮಪ್ಪನ ಹೆಸರು ಗೊತ್ತಾ, ನಮ್ಮ ಮುತ್ತಿನ ಹೆಸರು ಗೊತ್ತು, ಅವ್ರ ಮುತ್ತಿನ ಹೆಸರು ಸ್ವಲ್ಪ ಹಿರಿಯರಿದ್ರು ಗೊತ್ತಾಗುತ್ತೆ, ಅವ್ರ ಮುತ್ತಿನ ಅಂದ್ರೆ ಗೊತ್ತಿಲ್ಲ ರೀ ಅಂತ ಬಿಡ್ತೀವಿ. ನಮ್ಮ ವಂಶವನ್ನ ಅರಳಿಸಿರ್ತಕ್ಕಂಥ, ನಮ್ಮ ವೃಕ್ಷವನ್ನ ಅರಳಿಸಿರ್ತಕ್ಕಂಥ, ಸಂಸಾರದ ವೃಕ್ಷವನ್ನ ಅರಳಿಸಿರ್ತಕ್ಕಂಥ 3-4 ಜನಗಳ ಹೆಸರು ನಮಗೆ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ, ಕೇವಲ ನಾವೆಲ್ಲರೂ ಲೌಕಿಕವಾಗಿ ಸಂಸಾರ ಜೀವನದಲ್ಲಿ ಕಾಲ ಕಳೆದು ಹೋಗಲಿಕ್ಕೆ ಬಂದವರು. ಆದರೆ 800-900 ವರ್ಷಗಳಾದ್ರೂ ಸಹಿತ ಅವರ ಹೆಸರು ಅಜರಾಮರವಾಗಿ ಉಳಿತಿದೆ ಅಂತಂದ್ರೆ
ಬಸವಣ್ಣನವರ ಹೆಸರು ಅಜರಾಮರವಾಗಿ ಉಳಿತಿದಂದ್ರೆ ಅದರ ಅರ್ಥ ಏನು ಅಂತಂದ್ರ ಅವರು ಕೇವಲ ನಮ್ಮ ನಿಮ್ಮಂತೆ ಒಂದು ತಲೆಮಾರು ಎರಡು ತಲೆಮಾರಿನಷ್ಟೇ ಜೀವನವನ್ನ ಮಾಡಿಕೊಂಡು ಹೋದವರೆಲ್ಲ, ಶಾಶ್ವತವಾಗಿ ಸೂರ್ಯಚಂದ್ರ ಇರುವವರೆಗೂ ಸಹಿತ ಅವರ ಹೆಸರು ಅಮರತ್ವವಾಗಿ ಉಳಿಸಿ ಹೋಗಿರ್ತಕ್ಕಂಥವ್ರ ಕಾರಣ ಎಂದರೆ ಅವರ ನಡೆ, ಅವರ ನುಡಿ, ಅವರ ಆಚಾರ, ಅವರ ವಿಚಾರ, ಅವರ ಸಂಸ್ಕೃತಿ ಕ್ಷಣ ಕ್ಷಣಕ್ಕೂ ಸಹಿತ ನಮಗೆ ಅರ್ಥ ಮಾಡಿಸಿ ಹೋಗಿದ್ದಾರೆ. ಅದಕ್ಕಾಗಿ ನಾವು ಬದುಕಿ ಸತ್ತವರಾಗ್ತೀವಿ, ಮಹಾತ್ಮರು ಸತ್ತು ಬದುಕಿದವರಾಗ್ತಾರೆ. ನಾವೆಲ್ಲ ಏನಾಗ್ಬೇಕು? ಸತ್ತು ಬದುಕುವವರಾಗಬೇಕು, ಬದುಕಿ ಸಾಯೋರಾಗಬೇಕು. ಏನಾಗ್ಬೇಕ್ರವ? ಸತ್ತು ಬದುಕುವರು. ಮಹಾತ್ಮರಂತೆ ನಾವು ಸತ್ತು ಬದುಕುವರು. ದೇಹ ಹೊರಟೋಗುತ್ತೆ, ನಶ್ವರವಾಗಿರ್ತಕ್ಕಂಥ ದೇಹ, ಶಾಶ್ವತವಾಗಿ ಯಾರೂ ಇಲ್ಲ. ಇವತ್ತೋ ನಾಳೆ ನಾಡಿದ್ದೋ ಒಂದು ಕ್ಷಣದಲ್ಲಿ ಹೊರಟೋಗ್ಬಿಡ್ತದೆ. ಸ್ವಲ್ಪ ನಮಗೆ ಬಹಳ ನಂಬಿಕೆ ಇತ್ತಂತಂದ್ರೆ, ಅಬ್ಬಾ ಆರೋಗ್ಯ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ ಅಂತಂದ್ರೆ 20-30 ವರ್ಷ ಅಂತ ಟಾರ್ಗೆಟ್ ಇಟ್ಕೊಳ್ಬಹುದು. ನಾನು 100 ವರ್ಷ ಬದುಕ್ತೇನಂತ ಹೇಳ್ಬೋದು. ನಮ್ಮ ಕೈಯಲ್ಲಿ ಇಲ್ಲ. ಈ ದೇಹ ಕ್ಷಣಭಂಗುರವಾಗಿರ್ತಕ್ಕಂಥದ್ದು, ಒಂದಿಲ್ಲ ಒಂದು ದಿವಸ ಹೊರಟು ಹೋಗ್ಬಿಡ್ತದೆ. ಆದರೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಚೇತನ ಇದೆಯಲ್ಲ, ನಮ್ಮೊಳಗಿರ್ತಕ್ಕಂಥ ಆತ್ಮದ ಶಕ್ತಿ ಇದೆಯಲ್ಲ, ಈ ಆತ್ಮದ ಶಕ್ತಿಯನ್ನ ಸದಾ ಕಾಲ ಆತ್ಮಶಕ್ತಿಯಲ್ಲೇ ಬಾಳಿ ಬೆಳಗಿರ್ತಕ್ಕಂಥವ್ರು ಅವರು ಅಮರತ್ವವನ್ನು ಸಾಧಿಸ್ತಾರೆ. ಅಂತ ಅಮರತ್ವವನ್ನು ಸಾಧಿಸಿರ್ತಕ್ಕಂಥ ಮಹನೀಯರಲ್ಲಿ ಅದ್ಭುತವಾಗಿರ್ತಕ್ಕಂಥ ದ್ವಿತೀಯ ಶಂಭು ಅಂತಾನೆ ಅವ್ರನ್ನ ಕರೀತಾರೆ, ಎರಡನೇ ದೇವರು ಅಂತಾನೆ ಕರೀತಾರೆ. ಬಸವಣ್ಣನವರಿಗೂ ದೇವರಿಗೂ ವ್ಯತ್ಯಾಸ ಇಲ್ಲ. ಯಾವ ದೇವರಲ್ಲಿ ಯಾವ ಯಾವ ಲಕ್ಷಣಗಳು ಇದಾವೋ, ಯಾವ ದೇವರಲ್ಲಿ ಏನೆಲ್ಲ ಒಂದು ಜ್ಞಾನ ವಿದ್ವತ್ತು ಇದೆಯೋ, ಯಾವ ದೇವರಲ್ಲಿ ಪ್ರೀತಿ ಕರುಣೆ ಮಮತೆ ವಾತ್ಸಲ್ಯ ಸದಾ ಕಾಲ ಎಲ್ಲರಿಗೂ ಲೇಸನ ಬಯಸ್ತಕ್ಕಂಥ ಒಂದು ಮಾತು ಇದೆಯೋ, ಆ ಎಲ್ಲಾ ಮಾತು ಲಕ್ಷಣಗಳು ಬಸವಣ್ಣನವರಲ್ಲಿ. ಅದಕ್ಕಾಗಿ ಬಸವಣ್ಣನವರಿಗೆ ದ್ವಿತೀಯ ಶಂಭು ಅಂತ. ಶಿವನೇ ಬಸವ ಬಸವ ಶಿವನೇ ಅಂತೀವಲ್ಲ ನಾವು. ಬಸವಣ್ಣನವರೇ ಶಿವನು, ಶಿವನೇ ಬಸವಣ್ಣ. ಕಾರಣ ಏನು ಅಂತಂದ್ರ ಅವರ ಆತ್ಮವನ್ನು ವಿಕಾಸ ಮಾಡಿಕೊಂಡಿದ್ರು. ನೋಡ್ರಿ, ಮಹಾತ್ಮರ ಫೋಟೋವನ್ನು ಒಂದು ಸರಿ ನೋಡ್ರಿ ನೀವು. ಮಹಾತ್ಮರ ಫೋಟೋದ ಹಿಂದೆ ಪ್ರಭಾವಳಿಗಳು ಇರ್ತವೆ. ಹೀಗೆ ಯಾಕೆ ಮಾಡಿರ್ತಾರೆ ಅಂತಂದ್ರೆ, ಅವ್ರಿಗಿರೋವರೆಗೂ ಸ್ವಾರ್ಥಿಯಾಗಿ, ದೇಹದ ಸ್ವಾರ್ಥಿಯಾಗಿ ಬದುಕಲಿಲ್ಲ, ಸಂಸಾರದ ಸ್ವಾರ್ಥಿಯಾಗಿ ಬದುಕಲಿಲ್ಲ. ಅವರು ಆತ್ಮವನ್ನು ವಿಕಾಸ ಮಾಡಿಕೊಂಡು, ದೇಹವನ್ನು ನಶ್ವರ ಮಾಡಿಕೊಂಡು ಆತ್ಮನಲ್ಲಿ ತೊಳಗಿ ಬೆಳೆದಿರ್ತಕ್ಕಂಥವ್ರು. ಹಾಗಾಗಿ ಅವರು ಆತ್ಮ ಇವತ್ತಿಗೂ ಈ ಕೆಲಸ ಮಾಡ್ತಾ ಇದೆ. ಅವರ ಆತ್ಮ ಇವತ್ತಿಗೂ ಕೆಲಸ ಮಾಡ್ತಾ. ಅದಕ್ಕಾಗಿ ಅಮರರು ಅಂತ ಕರೀತಾರೆ ಅವರು. ಪಂಚತಂತ್ರ ಕಥೆಗಳು ಅಂತ ನೀವು ಕೇಳಿರ್ಬೋದು. ಆ ಪಂಚತಂತ್ರ ಕಥೆಗಳಲ್ಲಿ ಅಮರಸಿಂಹ ಅಂತಕ್ಕಂಥ ದೊಡ್ಡ ರಾಜ. ಆ ಒಂದು ರಾಜ, ನಾನು ಯಾವ ಶತ್ರುವಿನಿಂದಲೂ ಸಹಿತ ನಾಶ ಆಗಬಾರದು, ಎಂಥ ಯುದ್ಧಗಳು ಬಂದರೂ ಸಹಿತ ನನ್ನ ದೇಹ ಒಳಗಿರತಕ್ಕಂಥ ಆತ್ಮ ನಾಶ ಆಗಬಾರದು, ನಾನು ನಾಶ ಆಗಬಾರದು, ಶಾಶ್ವತವಾಗಿರಬೇಕು ಈ ಭೂಮಿ ಮೇಲೆ ಅಂತ ಹೇಳಿ ಅಮರಸಿಂಹನ ಕತೆ ಓದಬೇಕು ನೀವು. ಬಹಳ ಅದ್ಭುತ. ಅವನು ಇಟ್ಟ ಗುರಿ, ಅನ್ಕೊಂಡಿರ್ತಕ್ಕಂಥ ಒಂದು ಸಾಧನೆ ಸಾಧಿಸೇ ತೀರಬೇಕು ಅಂತಕ್ಕಂಥ ಒಂದು ವಿಶ್ವಾಸ ಬಹಳ ಅದ್ಭುತವಾಗಿರ್ತಕ್ಕಂಥ. ಬಹಳಷ್ಟು ಜನಕ್ಕೆ ಇರ್ತದೆ ವಿಶ್ವಾಸ, ಅನ್ಕೊಳ್ತಾರೆ ಇದು ಮಾಡಬೇಕಂತ, ಆದ್ರೆ ನಡೆಯಲ್ಲೇ ಹೋಗುವಂಥ ಸಂದರ್ಭದಲ್ಲಿ ಆ ಮಾತುಗಳನ್ನು ಮರೆತೇ ಹೋಗಿರ್ತಾರೆ. ಅಮರಸಿಂಹ ಏನು ಅನ್ಕೊಳ್ತಾನೆ ಅದನ್ನು ಸಾಧಿಸ್ತಾನೆ. ಹಾಗಾಗಿ ಎಂದೂ ನಾಶ ಆಗಬಾರದು ನಾನು ಅಂತ ಹೇಳಿ ಸಮುದ್ರದ ನಡುದ ಗಡ್ಡೆ, ಈಗ ನೋಡ್ರಿ ಉಮದಿಯ ನಡುಗಟ್ಟೆ ಅಂದ್ರೆ ಯಾವುದು? ಶ್ರೀ ಬಸವೇಶ್ವರ ದೇವಸ್ಥಾನ. ಎಷ್ಟು ಅದ್ಭುತ. ಊರಿನ ಮಧ್ಯದಲ್ಲಿ ಮಹಾತ್ಮರ ಒಂದು ಗದ್ದಿಗೆ ಇತ್ತು ಅಂತಂದ್ರ, ಆ ಒಂದು ಗದ್ದಿಗೆ ಪ್ರಭಾವಳಿ ಪ್ರತಿಯೊಂದು ಮನೆಗೆ ಹರಡುತ್ತದೆ ಅನ್ನೋದಕ್ಕೆ ಏಕೈಕ ಗ್ರಾಮ ಬಸವಣ್ಣನವರ ಏನು ಉಮದಿ ಗ್ರಾಮದಲ್ಲಿ ಹೃದಯ ಭಾಗದಲ್ಲಿ ಬಸವಣ್ಣರು ಕುಂತಾರಲ್ಲ, ಈ ತರದ ಒಂದು ಜಾಗ ಮತ್ತೆಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದರ ಊರು ಹೊರಗಡೆ ಗುಡಿಗಳು ಇರ್ತಾವ ಅಥವಾ ಊರು ಮೊದಲೆಲ್ಲರೇ ಇರ್ತಾವ. ಆದ್ರೆ ಉಮದಿ ಗ್ರಾಮದಲ್ಲಿ ನಟ್ಟ ನಡುವೆ ಬಸವಣ್ಣವರು ಕುಂತಾರಂದ್ರ ಒಬ್ಬ ವ್ಯಕ್ತಿ ಕಣ್ಣಿಲ್ಲಾರ್ದ ಬದುಕಬಹುದು ಕುರುಡನಾಗಿ, ಒಬ್ಬ ವ್ಯಕ್ತಿ ಕಾಲಿಲ್ಲದೆ ಹೆಳವನಾಗಿ ಕುಂಟನಾಗಿ ಬದುಕಬಹುದು, ಒಬ್ಬ ವ್ಯಕ್ತಿ ಕೈ ಇಲ್ಲಾರದೆ ಬದುಕಬಹುದು, ಒಬ್ಬ ವ್ಯಕ್ತಿ ತಲೆ ಇಲ್ಲಾರದೆ ಹುಚ್ಚನಾಗಿ ಬದುಕಬಹುದು.
ಆದರೆ ಹೃದಯ ಇಲ್ಲ ಅಂತಂದ್ರೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬದುಕ್ತಾರವಾ? ನೋಡ್ರಿ ನೀವು, ಹಾರ್ಟ್ ಅಟ್ಯಾಕ್ ಮುಗಿದೋಯ್. ತಾಯಂದ್ರೆ ಮುಂದೆ ಜಾಗ ಇದೆ, ನೀವು ಅಲ್ಲೆಲ್ಲಿ ಕತ್ತಲಲ್ಲಿ ಕುಳಿತುಕೋಬೇಡ. ನೇರವಾಗಿ ಗುರುವಿನ ವಾಣಿಯನ್ನ ಎದುರುಗಡೆ ಕುಳಿತುಕೊಂಡು ಕೇಳ್ರಿ. ಇಷ್ಟೊಂದು ಜಾಗ ಇದೆ, ಮುಂದೆ ಬರ್ರಿ, ನಾಚ್ಕೋಬೇಡ್ರಿ, ಮುಜುಗರ ಮಾಡ್ಕೊಳ್ಬೇಡ್ರಿ. ಬಸವಣ್ಣನವರು ನಿಮಗಾಗಿ ಬದುಕಿದವರು, ಹೆಣ್ಣು ಮಕ್ಕಳಿಗಾಗಿ. ಅದಕ್ಕಾಗಿ ಈ ಬಸವ ಚರಿತಾಮೃತದಲ್ಲಿ ಹೆಚ್ಚು ನೀವು ಕೂಡ್ಬೇಕು. ಅಲ್ಲಿ ಕೂಡ್ಬೇಡ್ರಿ, ಮುಂದೆ ಬರ್ರಿ. ಕತ್ತಲಲ್ಲಿ ಕುಂತ್ಕೊಂಡು ಕೇಳಿದ್ರೆ ಕತ್ತಲ ಜೀವನ ಆಕತಿ. ಬೆಳಕಿನಲ್ಲಿ ಬಸವಣ್ಣವ್ರ ಜೀವನ ಕುಂತ್ಕೊಂಡು ಕೇಳಿದ್ರೆ ಅಂದ್ರೆ ನಿಮ್ಮ ಜೀವನ ಉಜ್ವಲವಾಗಿ ಬೆಳಕ. ಜೋರ ಚಪ್ಪಾಳೆ ತಟ್ರಿ. ಬೆಳಕಿನಲ್ಲಿ ನಮ್ಮಪ್ಪ ಬೆಳಕ, ಬಸವಣ್ಣನವರಂದ್ರೆ ಬೆಳಕು. ಬೆಳಕಿನಲ್ಲಿ ಕುಳಿತುಕೊಂಡು ಕೇಳಿ. ತಾಯಂದ್ರೆ ಕಣ್ಣಿಲ್ಲ ಅಂದ್ರೆ ಕುರುಡನಾಗಿ ಬದುಕಬಹುದು, ಕಾಲಿಲ್ಲ ಅಂದ್ರೆ ಕುಂಟನಾಗಿ ಬದುಕಬಹುದು, ಕೈ ಇಲ್ಲ ಅಂತಂದ್ರೆ ಬದುಕಲಿಕ್ಕೆ ಬರ್ತದೆ, ಮೆದುಳು ಇಲ್ಲ ಅಂತಂದ್ರೆ ಹುಚ್ಚನಾಗಿ ಬದುಕಲಿಕ್ಕೆ ಬರ್ತದೆ. ಆದ್ರೆ ಹೃದಯವೇ ಇಲ್ಲ ಅಂತಂದ್ರೆ ಬದುಕಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹೃದಯ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಬಸವಣ್ಣನವರು. ಹಾಗೆ ನೋಡ್ರಿ, ಉಮ್ಮದಿ ಗ್ರಾಮದಲ್ಲಿ ಇಡೀ ಉಮ್ಮದಿ ಗ್ರಾಮದ ನಟ್ಟ ನಡುವೆ ಬಸವಣ್ಣನವರು ಕುಂತಾರಂತಂದ್ರ ಇದು ಎಂಥ ಒಂದು ಭಾಗ್ಯ ನಿಮ್ಮ ಊರಿಗೆ. ಹಾಗೆ ಅಮರ ಸಿಂಹ ಅಂತಕ್ಕಂಥ ವ್ಯಕ್ತಿ, ರಾಜ, ತಾನೆಂದೂ ಅಳಿಬಾರದು ಅಂತ ಹೇಳಿ ತನ್ನ ಒಂದು ಆತ್ಮವನ್ನ ಸಮುದ್ರದ ನಟ್ಟ ನಡುವೆ ಒಂದು ದ್ವೀಪ ಅಂತ, ನಡುಗಡ್ಡೆ ಅಂತ, ಆ ದ್ವೀಪದ ಮಧ್ಯದಲ್ಲಿ ಒಂದು ವಜ್ರ ಪಂಜರ ಅಂದ್ರೆ ಗೊತ್ತಾಗ್ತದಲ್ಲ, ಗಿಳಿ ಸಾಕ್ತಾರೆ ನೋಡ್ರಿ, ಪಂಜರ ಮಾಡಿ ಪೆಟ್ಟಿಗೆ. ಆ ತರ ಅವನು ಕಬ್ಬಿಣದ ಮಾಡಿಸಿಲ್ಲ, ಯಾವುದೋ ಒಂದು ಲೋಹದಿಂದ ಮಾಡಿಲ್ಲ, ಕಟ್ಟಿಗೆಯಿಂದ ಅಲ್ಲ, ವಜ್ರದಿಂದ ಮಾಡಿರ್ತಕ್ಕಂಥ ಪಂಜರ. ಆ ವಜ್ರ ಪಂಜರದಲ್ಲಿ ಒಂದು ಗಿಳಿಯನ್ನು ಇಟ್ಟು ಆ ಗಿಳಿ ಒಳಗಡೆ ತನ್ನ ಆತ್ಮವನ್ನ ಇಟ್ಟಿದ್ದ. ಯಾರೂ ಸಹಿತ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಹೋಗ್ಲಿಲ್ಲ ಅಂತಂದ್ರೆ ಆ ವಜ್ರ ಪಂಜರದ ಒಳಗಡೆ ಭೇದಿಸ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ನನ್ನ ಆತ್ಮ ಶಾಶ್ವತವಾಗಿರುತ್ತದೆ ಅನ್ನೋ ನಂಬಿಕೆ ಒಂದು. ಹಾಗಾಗಿ ತನ್ನ ಆತ್ಮವನ್ನು ಅಲ್ಲಿಟ್ಟು ಅಮರ ಸಿಂಹ ಅಂತ ಕರೆಸ್ಕೊಂಡಂತ ಕತೆ ಬರ್ತದೆ. ಮತ್ತು ನಾವು ಸಹಿತ ಹಂಗೆ ಆತ್ಮ ಎಲ್ಲರೂ ಇಟ್ಟು 1000 ವರ್ಷ ಬದುಕಲಿಕ್ಕೆ ಬರ್ತದೆ ಅಂದ್ರಿ ಅಪ್ಪಗಳೇ. ನಾವು ಗಳಿಸಿರ್ತಕ್ಕಂಥ ಸಂಪತ್ತು ಶಾಶ್ವತವಾಗಿ ನಾವೇ ತಿನ್ಲಕ್ಕೆ ಬರ್ತದೆ ಅಂತ ನೀವು ಹಂಗೆ ಮಾಡಿ, ಅದು ಮಾತ್ರ ಸಾಧ್ಯ ಆಗ್ತದೆ. ಹಾಗೆ ಬಸವಣ್ಣನವರನ್ನು ಸಹಿತ ಅಮರ ಜ್ಯೋತಿ ಹೇಗೆ ಅಂತಂದ್ರ, ಇವತ್ತಿಗೂ ಬಸವಣ್ಣನವರ ಆತ್ಮ ಇದೆ ಅಂತ ಯಾಕಂತೀವಿ ಅಂತಂದ್ರ, ಇವತ್ತು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೆ ಬಹಿರಂಗ ಶುದ್ಧಿ ಅನ್ನೋ ವಚನಗಳು ನಮಗೆ ಕೈಯಲ್ಲಿ ಅದಾವಂತಂದ್ರ, ಇವನಾರವ ಎನ್ನದು ನಮ್ಮವ ಅಂತಕ್ಕಂಥ ವಚನ ನಮ್ಮ ಕೈಯಲ್ಲಿ ಇದೆ, ನೋಡ್ಲಿಕ್ಕೆ ಸಿಗುತ್ತೆ ಅಂತಂದ್ರೆ, ದಯವೇ ಧರ್ಮದ ಮೂಲ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿಲ್ಲದ ಧರ್ಮ ಅದೇ ಉದಯ ಅಂತ ವಚನ ನಮ್ಮ ಕೈಯಲ್ಲಿ ಇದೆ ಅಂತಂತಂದ್ರೆ, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಅಂತಕ್ಕಂಥ ವಚನ ನಮ್ಮ ಕೈಯಲ್ಲಿ ಇದೆ ಅಂತಂದ್ರೆ, ನೋಡ್ಲಿಕ್ಕೆ ಸಿಗತ್ತೆ ಅಂತಂದ್ರೆ, ಬಸವಣ್ಣನವರು ಹೇಳ್ತಾರೆ, ಅವತ್ತು ಯಾವಾಗ ವಚನಗಳು ಉಳಿತವ ಆ ವಚನಗಳಲ್ಲಿ ನಮ್ಮ ಪ್ರಾಣ ಅಡಕೊಂಡಿದೆ, ಎಲ್ಲಿವರೆಗೂ ಈ ವಚನಗಳು ನಮ್ಮ ಜನಗಳ ಕೈಯಲ್ಲಿರ್ತವೋ ಅಲ್ಲಿವರೆಗೂ ಸಹಿತ ನನ್ನ ಪ್ರಾಣ ಶಾಶ್ವತವಾಗಿ ಇರುತ್ತದೆ ಅನ್ನೋದನ್ನ ಹೇಳಿ ಹೋದವರು ಬಸವಣ್ಣನವರು. ಅದಕ್ಕಾಗಿ ನೀವು ವಚನಗಳನ್ನು ನೋಡ್ತೀರಿ ಅಂದ್ರೆ ಬಸವಣ್ಣನವರ ಪ್ರಾಣ ನೋಡ್ತೀರಿ, ವಚನಗಳನ್ನು ಓದ್ತಾ ಇದ್ದೀರಿ ಅಂತಂದ್ರೆ ಬಸವಣ್ಣನವರ ಪ್ರಾಣ ಪ್ರವೇಶ ನಿಮ್ಮ ಒಳಗಡೆ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಬಸವ ಚರಿತಾಮೃತ ಪ್ರವಚನ ಇವತ್ತು ಹೇಳ್ತಾ ಇದೀವಿ ಅಂದ್ರೆ ಬಸವಣ್ಣನವರ ಪ್ರಾಣ ಇಲ್ಲೆಲ್ಲ ಇದೆ, ಬಸವಣ್ಣನವರ ಆತ್ಮ ಎಲ್ಲರ ಹೃದಯದೊಳಗಡೆ ಬಂದು ಸೇರಿದೆ ಅಂತಾನೆ ಅರ್ಥ. ಆ ಭಾವನೆಗಳು ಇಲ್ಲ ಅಂದ್ರೆ ನಾವು ಬದುಕಕ್ಕಾಗೋದಿಲ್ಲ. ಅಕ್ಕ ಮಹಾದೇವಿ ಹೇಳ್ತಾರೆ, ಭಾವನೆ ನನಗೆ ಜೀವಾಳ ಕೇಳ ಚನ್ನ ಮಲ್ಲಿಕಾರ್ಜುನ. ಮನುಷ್ಯ ಭಾವನೆಗಳು ಇಲ್ಲ ಅಂತಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆಲಿಂದ ಸಂಜೆ ತನಕ ಬರೀ ಸಿಟ್ಟಿನಿಂದ ಇರ್ಲಕ್ಕೆ ಸಾಧ್ಯ ಆಗ್ತದೆ? ನೀವು ಆಗ್ತದ್ರವ? ಬೆಳಗ್ಗೆಲಿಂದ ಗಂಡನ ಸಿಟ್ಟು ಮಾಡೋದು, ಮಕ್ಕಳಿಗೆ ಸಿಟ್ಟು ಮಾಡೋದು, ಅತ್ತೆ ಮಾವಿಗೆ ಸಿಟ್ಟು ಮಾಡೋದು ಆಗ್ತದ? ಹೆಂಡತಿ ಜೊತೆ ಸಿಟ್ಟು ಮಾಡೋದು, ಮಕ್ಕಳ ಜೊತೆ ಸಿಟ್ಟು ಮಾಡೋದು, ತಾಯಿ ತಂದೆಯವ್ರ ಜೊತೆ ಸಿಟ್ಟು ಮಾಡೋದು ಆಗತ್ತಾ? ಇಲ್ಲ. ಪ್ರತಿಯೊಬ್ಬ ಜೀವಿನೂ ಸಹಿತ, ಪ್ರತಿಯೊಬ್ಬ ಮಾನವನು ಸಹಿತ ಭಾವನಾ ಜೀವಿ. ಆ ಭಾವನೆಗಳು ಇರುವಂತೆಯೇ ನಾವು ಇವತ್ತು ಬದುಕ್ತಾ ಇದ್ವಿ. ಹಾಗಾಗಿ ನಾವು ಕೇಳಬೇಕಾದ್ರೆ, ನೋಡಬೇಕಾದ್ರೆ, ಮಾತಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಧಾರ್ಮಿಕ ಸಂಸ್ಕಾರವನ್ನು ಅಳವಡಿಸ್ಕೊಳ್ಬೇಕಾದ್ರೆ ಭಾವನೆಗಳು ಬಹಳ ಮುಖ್ಯವಾಗ್ತವೆ.
ಅದಕ್ಕಾಗಿ ಭಾವನೆಗಳಿಲ್ಲದ ಮನುಷ್ಯ ಸತ್ತ ಶವದಂತೆ. ಸತ್ತ ಶವ ನೋಡ್ರಿ, ಸತ್ತಿರತಕ್ಕಂಥ ದೇಹಕ್ಕೆ, ಶರೀರಕ್ಕೆ ಹೋಗಿ ನೀವೇಟು ಮಾತಾಡಿದ್ರೇನು, ಎಷ್ಟು ಹತ್ತಿರೇನು, ಹೋಳಿಗೆ ಊಟ ತಗೊಂಡು ಬಂದೇನು ಉಣ ಅಂದ್ರೆ ಉಣ್ತದೆ ಇಲ್ಲ. ಯಾಕೆ? ಅಲ್ಲಿ ಭಾವನೆಗಳಿಲ್ಲ. ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಆತ್ಮವಿಲ್ಲದ ಮೇಲೆ ಶವ. ಹಾಗಾಗಿ ನಾವು ಸಹಿತ ಭಾವನೆಗಳಿಲ್ಲ ಅಂದ್ರೆ ಸತ್ತ ಶವಕ್ಕೆ ಸಮಾನ. ಹಾಗಾಗಿ ಬಸವಣ್ಣನವರ ಜೀವನ ಭಾವನೆಗಳನ್ನು ಅರಳಿಸ್ತಕ್ಕಂಥ ಒಂದು ಜೀವನ. ಬಸವಣ್ಣನವರ ಚರಿತ್ರೆ ಭಾವನೆಗಳನ್ನು ಕಟ್ಟತಕ್ಕಂಥ ಒಂದು ಚರಿತ್ರೆ ಇದೆ. ಮನಸ್ಸನ್ನ ಕಟ್ಟತಕ್ಕಂಥ ಒಂದು ಚರಿತ್ರೆ ಇದೆ. ಕುಟುಂಬವನ್ನ ಕಟ್ಟತಕ್ಕಂಥ ಒಂದು ಚರಿತ್ರೆ ಇದೆ. ಹೆಣ್ಣು ಮಕ್ಕಳನ್ನ ಗೌರವಿಸುವ ಚರಿತ್ರೆ ಇದೆ. ಅಬಲೆಯರನ್ನ ಸಬಲೆಯರನ್ನ ಮಾಡತಕ್ಕಂಥ ಚರಿತ್ರೆ ಇದೆ. ದೀನರನ್ನ, ದುಃಖಿತರನ್ನ, ನೊಂದವರನ್ನ, ಬೆಂದವರನ್ನ ಜೀವನ ಅರಳಿಸ್ತಕ್ಕಂಥ ಒಂದು ಚರಿತ್ರೆ ಇದೆ. ಹಾಗಾಗಿ ಬಸವಣ್ಣನವರ ಈ ಒಂದು ಚರಿತಾಮೃತ ನಮ್ಮ ಜೀವನಕ್ಕೆ ದಾರಿದೀಪವಾಗ್ತಕ್ಕಂಥದ್ದು. ಹಾಗಾಗಿ ಅವರ ಜೀವನ ಅಂತಂದ್ರೆ ಅಮರ ಜ್ಯೋತಿಯ ಜೀವನ, ಶಾಶ್ವತವಾಗಿ ಬೆಳಗ್ತಕ್ಕಂಥ ಒಂದು ಜೀವನ. ಯಾರು ಬಸವಣ್ಣನವರು? 4 ಕಾಲಿನ ಎತ್ತೆ, 1 ಬಾಲದ ಎತ್ತೆ, 2 ಕೋಡಿನ ಎತ್ತೆ ಅಲ್ಲ. ಬಸವಣ್ಣನವರು ಸಾಂಕೇತಿಕವಾಗಿ ನಾವು ತೋರಿಸಿದ್ವಿ. ಯಾಕಂತಂದ್ರೆ ರೈತರ ಜೀವನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅದು ಎತ್ತು. ಪ್ರತಿಯೊಬ್ಬ ರೈತನಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಕ್ಕಂಥದ್ದು ಎತ್ತು. ಆ ಒಂದು ಎತ್ತು ದಯಾ ಸಂಕೇತ. ಬೆಳಗ್ಗೆ ಸಂಜೆ ನೀವು ನೇಗಿಲು ಹೊಡಿರಿ, ಕುಂಟಿಯನ್ನ ಹೊಡಿರಿ, ಹರಗರಿ, ಒಂದು ಮಾತನ್ನು ಸಹಿತ ಏ ರೈತ ನನಗೆ ಸಾಕಾಗಿದೆ ಅಂತ ಹೇಳಿಲ್ಲ. ಹೇಳಿದೇನ್ರಿ? ತನಗೆಷ್ಟೇ ಕಷ್ಟ ಆದರೂ ಸಹಿತ, ತನ್ನ ಹೆಗಲು ಎಷ್ಟೇ ರಕ್ತ ಬಂದರೂ ಸಹಿತ ನನ್ನನ್ನು ನಂಬಿರತಕ್ಕಂಥವನಿಗೆ ಕೈ ಬಿಡಬಾರದು ಅಂತ ಹೇಳಿ ವರ್ಷ ಪೂರ್ತಿಯಾಗಿ ದುಡಿದು ವರ್ಷಕ್ಕೆ 1 ಸರಿ ನೀವು ಹಾಕಿರತಕ್ಕಂಥದ್ದು ಕಾಳ 1-2, ಆದರೆ ಆ ಒಂದು ಬಸವಣ್ಣ ನಿಮಗ 1000 ಅಲ್ಲ, ಲಕ್ಷ ಅಲ್ಲ, ಕೋಟ್ಯಾಂತರ ಕಾಳುಗಳನ್ನು ಮಾಡಿ ನಿಮ್ಮ ಹೊಟ್ಟೆ ತುಂಬುತ್ತಾನ, ನಿನ್ನ ಕುಟುಂಬವನ್ನು ತುಂಬುತ್ತಾರ, ಇಡೀ ದೇಶಕ್ಕೆ ಅನ್ನವನ್ನು ಕೊಡುತ್ತಾನೆ. ಅದಕ್ಕಾಗಿ ಬಸವಣ್ಣವರಿಗೆ ಅಲ್ಲಿಗೆ ಹೋಲಿಸಿದ್ರು ಸಹಿತ ಯಾವ ಎತ್ತು ರೈತನಿಗೆ ನೋವಾಗಲಾರದಂತೆ ಅವನನ್ನ ಮೇಲೆತ್ತಲಿಕ್ಕೆ ಬರ್ತದೋ ಹಾಗೆ ಇಡೀ ಪ್ರಪಂಚದಲ್ಲಿ ಬಿದ್ದವರನ್ನ, ನೊಂದವರನ್ನ, ಹೆಣ್ಣು ಮಕ್ಕಳನ್ನ, ಅಬಲೆಯರನ್ನ ಎಲ್ಲರನ್ನೂ ಮಾನವೀಯತೆಯಿಂದ ಎತ್ತಲಿಕ್ಕೆ ಬಂದಿರತಕ್ಕಂಥ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರು. ಅದಕ್ಕಾಗಿ ಬುದ್ಧನಿಗೆ ಜಿಂಕೆಗೆ ಹೋಲಿಸ್ತಾರ, ಮೊಹಮ್ಮದ್ ಪೈಗಂಬರ್ ಕುರಿಗೆ ಹೋಲಿಸ್ತಾರ. ನೋಡ್ರಿ, ನೀವು ಇತಿಹಾಸ ತೆಗೆದು ನೋಡ್ಬೇಕು ನೀವು. ಹಾಗೆ ಬಸವಣ್ಣನವರಿಗೆ ಎತ್ತಿಗೆ ಹೋಲಿಸ್ತಾರ. ಎತ್ತು ಯಾವತ್ತೂ ಸಹಿತ ಅದು ತಾನು ನೋವಾಗಿದೆ ಅಂತ ಹೇಳೋದಿಲ್ಲ. ಹಾಗೆ ಇಡೀ ಮನುಷ್ಯ ಕುಲವನ್ನ, ಇಡೀ ಜೀವ ಸಂಕುಲವನ್ನ ಪ್ರೀತಿಯಿಂದ, ಕರುಣೆಯಿಂದ, ವಾತ್ಸಲ್ಯದಿಂದ, ಮಮತೆಯಿಂದ, ಅಹಿಂಸಾತ್ಮಕವಾಗಿ ಎತ್ತಿ ಪ್ರತಿಯೊಬ್ಬರ ಮಾನವನ್ನ ಕಾಪಾಡಿರ್ತಕ್ಕಂಥ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರು. ಅಂಥ ಒಂದು ಬಸವಣ್ಣನವರು ನಮಗೆ 893 ವರ್ಷಗಳಾದವು. 893 ವರ್ಷಗಳ ಜಯಂತ್ಯುತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಇಂಥ ಒಂದು ಜಯಂತ್ಯುತ್ಸವದಲ್ಲಿ ಅವರ ಜೀವನ ಅಮೃತವನ್ನು ನಾವು ಸವಿಲಿಕ್ಕೆ ಇಲ್ಲಿ ಕುಂತಿದ್ವಿ ತಾಯಂದ್ರೆ. ಅದಕ್ಕಾಗಿ 5 ದಿವಸಗಳ ಕಾಲ ನಿಮ್ಮ ಮನೆಯಲ್ಲಿ ರಾತ್ರಿ ಊಟ ಮಾಡೋದು ಬೇಕಾಗಿಲ್ಲ. ನೀವು ಇಲ್ಲಿ ಬಸವಣ್ಣನವರ ಚರಿತಾಮೃತ ಜ್ಞಾನಕ್ಕೆ ತಗೊಳ್ಳೋದು, ಪವಿತ್ರವಾಗಿರ್ತಕ್ಕಂಥ ಬಸವ ಅಂತ 4 ತುತ್ತು ನಿಮ್ಮ ಒಳಗಡೆ ಪ್ರವೇಶ ಇಲ್ಲಿ ಮಾಡಿತು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಎಂದೂ ಸಹಿತ ರೋಗ ರುಜಿನಗಳು ಬರಲಿಕ್ಕೆ ಸಾಧ್ಯ ಇಲ್ಲ, ಪವಿತ್ರ ಭಾವದ ನಂಬಿಕೆ ಇದ್ರೆ. ಹಾಗಾಗಿ ನೀವು ಅಡಿಗೆ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಜ್ಞಾನಾಮೃತ, ಚರಿತಾಮೃತ ಜೊತೆಗೆ ಅಲ್ಲಿ ನೆತ್ತಿ ಜ್ಞಾನ, ಜೊತೆಗೆ ಹೊಟ್ಟೆಯ ಪ್ರಸಾದ ಎಲ್ಲ ಸಿಕ್ತು. ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಆಗ್ತಾ ಇದೆ. ಇಂಥ ಒಂದು ಬಸವಣ್ಣನವರು ಸಿದ್ದೇಶ್ವರಪ್ಪಗಳು ಬಹಳ ಚಂದ ಹೇಳ್ತಾರೆ. ಹೂ ಇಸ್ ಬಸವಣ್ಣ ಅಂತ ಯಾರೋ ಒಬ್ರು ಅಮೆರಿಕದಲ್ಲಿ ಕೇಳಿದಾಗ ಸಿದ್ದೇಶ್ವರಪ್ಪಗಳು ಬಹಳ ಚಂದ ಹೇಳ್ತಾರೆ. ಒಂದು ಫೋಟೋ ತೋರಿಸಿ ಇವರು ಬಸವಣ್ಣ ಅಂತ ಹೇಳಿಲ್ಲ, ಅಥವಾ ಯಾವುದೋ ಒಂದು ವಚನ ಹೇಳಿ ಇದು ಬಸವಣ್ಣವ್ರು ಹೇಳಿದ್ರು ಅಂತ ಹೇಳಿಲ್ಲ. ಹೂ ಇಸ್ ಬಸವಣ್ಣ, ಯಾರು ಬಸವಣ್ಣ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಯಾರನ್ನು ಶತಶತಮಾನಗಳ ಕಾಲ ಶೋಷಣೆ ಮಾಡಲಾಗಿತ್ತು,
ಯಾರಿಗೆ ಬದುಕು ಅನ್ನೋದು ಗೊತ್ತಿಲ್ಲವೋ, ಯಾರು ಸೂರ್ಯನ ಬೆಳಕನ್ನೇ ನೋಡಿರಲಿಲ್ಲವೋ ಅಂಥವರನ್ನ ಮಾನಸಿಕವಾಗಿ ಎತ್ತಲಿಕ್ಕೆ ಬಂದಿರತಕ್ಕಂಥ ಮಹಾನ್ ಪ್ರವಾದಿ ವಿಶ್ವಗುರು ಬಸವಣ್ಣ ಅಂತ ಹೇಳಿ ಬರ್ತಾರೆ. ಇಂಥ ಒಂದು ಬಸವಣ್ಣ, ಅದಕ್ಕಾಗಿ ಇಂಥ ಒಂದು ಬಸವಣ್ಣನವರು ಉಪಮಾತೀತರು, ಉಪಮಿಸಬಾರದ ಉಪಮಾತೀತರು ಬಸವಣ್ಣನವರು. ಉಪಮಾತೀತರಂದ್ರೆ ಹೋಲಿಕೆ ಕೊಡ್ಲಿಕ್ಕೆ ಬರೋದಿಲ್ಲ, ಹಿಂಗಿದ್ರು ಅಂತ ಹೇಳಿಕೆ ಕೊಡೋಕೆ ಬರೋದಿಲ್ಲ. ಯಾಕಂದ್ರೆ ಹಂಗೆ ಯಾರು ಇಲ್ಲ. ನೋಡಿ, ನೀವು ಗೌರಿಶಂಕರವನ ಹಿಮಾಲಯ ಪರ್ವತ ನೋಡಿದಿರಿ? ಯಾರಾದ್ರೂ ಹೋಗಿದಿರಿ? ಉತ್ತರ ಭಾರತ ಕಡೆ ನೋಡ್ಬೇಕು. ಹಿಮಾಲಯ ಪರ್ವತಗಳು ಹಿಮಗಡ್ಡೆಯಿಂದ ಬಹಳ ಪರ್ವತಗಳು ಗಟ್ಕೊಂಡಿರ್ತವೆ. ಹಿಮಾಲಯ ಪರ್ವತ ಅಂದ್ರೆ ಬಹಳ ಎತ್ತರ. ಅದು ಹಿಮಾಲಯ ಪರ್ವತಕ್ಕೆ ಸಾಟಿ ಅಲ್ಲ, ಯಾರು ಇಲ್ಲ, ಯಾವುದನ್ನು ಹೋಲಿಕೆ ಮಾಡಕ್ ಬರೋದಿಲ್ಲ. ಹಿಮಾಲಯ ಪರ್ವತ ಅಂದ್ರೆ ಹಿಮಾಲಯ ಪರ್ವತ. ಮೌಂಟ್ ಎವರೆಸ್ಟ್ ಅಂದ್ರೆ ಮೌಂಟ್ ಎವರೆಸ್ಟೇ, ಮತ್ತೊಂದು ಕ್ಯಾಲ್ಕುಲೇಟ್ ಮಾಡ್ಲಕ್ಕೆ ಬರೋದಿಲ್ಲ, ಸಮಾನವಾಗಿ ಹೇಳಕ್ ಬರೋದಿಲ್ಲ. ಹಾಗೆ ಮೌಂಟ್ ಎವರೆಸ್ಟ್ ಅಂದ್ರೆ ಮೌಂಟ್ ಎವರೆಸ್ಟೇ, ಹಿಮಾಲಯ ಪರ್ವತ ಅಂದ್ರೆ ಹಿಮಾಲಯ ಪರ್ವತನೋ ಹೇಗೆ ಗೌರಿಶಂಕರವೋ ಹಾಗೆ ಬಸವಣ್ಣನವರನ್ನ ಮತ್ತೊಬ್ಬರಿಗೆ ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಅವರು ಉಪಮಾತೀತರು. ಉಪಮಾತೀತರು, ಉಪಮೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಉರಿಲಿಂಗ ಪೆದ್ದಿ ಬಹಳ ಚಂದ ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಓಹರು ನೋಡಯ್ಯ, ಜ್ಞಾನ ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಓಹುರು ನೋಡಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ನೋಡಯ್ಯ, ಸಂಗನ ಬಸವಣ್ಣನ ಉಪಮಾತೀತ ನೋಡಯ್ಯ ಅಂತ ಹೇಳ್ತಾರೆ. ಏನು ಅದ್ಭುತವಾಗಿರ್ತಕ್ಕಂಥ ವಚನಗಳು. ವಚನಗಳು ಅಂತಂದ್ರ ಅದು ಒಂದು ಭಾಷೆ ಅಲ್ಲ. ವಚನ ಅಂತಂದ್ರೆ ಪ್ರಮಾಣ, ವಚನ ಅಂತಂದ್ರೆ ಪ್ರತಿಜ್ಞೆ, ನಮಗಾಗಿ ಅನುಭವಿಸಿ ಬರೆದಿಟ್ಟು ಹೋಗಿರ್ತಕ್ಕಂಥ ಮಹಾ ಮಂತ್ರಗಳು. ನಮಗೆ ತಿಳಿಲಾರದ ಮಂತ್ರವನ್ನು ನೀವು 1000 ವರ್ಷ ಪಠಣ ಮಾಡಿದ್ರೆ ಏನಂತೆ, ಆದರೆ ವಚನಗಳು ನಾವು ಮಾತಾಡ್ತಕ್ಕಂಥ ಭಾಷೆಯಲ್ಲೇ ಶರಣರು ಮಾತಾಡಿ ಹೋಗಿದ್ದಾರೆ. ಆ ವಚನಗಳಲ್ಲಿ ಅವರ ಅನುಭವ ಅಡಗಿದೆ. ಅದಕ್ಕಾಗಿ ಹೇಳ್ತಾರ, ಮಹಾತ್ಮರಾದವರು ಸುಮ್ಮನೆ ನಮ್ಮ ನಿಮ್ಮಂತೆ ಬಂದು ಹೋಗಲ್ಲ, ಲೋಕದಂತೆ ಬಾರರು. ನಮ್ಮ ನಿಮ್ಮಂತೆ ತಂದೆ ತಾಯಿಗಳ ಗರ್ಭದಲ್ಲಿ ಬಂದ್ರು ಹೋದ್ರು ಅಂತ ಅಲ್ಲ, ನಮ್ಮ ನಿಮ್ಮಂತೆ ಬಂದರೂ ಸಹಿತ ಅವರ ಬರುವು ಬೇರೆ ಆಗಿತ್ತು. ಲೋಕದಂತೆ ಬಾರರು, ಲೋಕದಂತೆ ಹೋಗರು, ಲೋಕದಂತೆ ಇಪ್ಪರು ನೋಡಯ್ಯ. ಮತ್ತೆ ಹೆಂಗ್ ಬರ್ತಾರೆ, ಹೆಂಗಿರ್ತಾರೆ, ಹೆಂಗ್ ಹೋಗ್ತಾರೆ ಅನ್ನೋದು ಪ್ರಶ್ನೆ. ಅವರಂತಾರ ಪುಣ್ಯದಂತೆ ಬರ್ಪರು. ಮತ್ ನಾವ್ ಬಂದೀವ್ರಿ ಹಬ್ಬಗಳೇ ಅಂತ, ನಾವು ಪುಣ್ಯ ಮಾಡೇ ಬಂದೀವಿ, ಆದ್ರೆ ಆ ಪುಣ್ಯದ ನೆನಪು ನಾವು ಮರೆತು ಹೋಗಿದ್ದೀವಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜನ್ಮದೊಳಗಡೆ ಬಂದೀವಿ. ಅಕ್ಕಮಾದೇವಿ ಹೇಳ್ತಾಳ, ಬಾರದ ಭವಂಗಳನ್ನ ಉಂಡಿವಿರಲಿ. ಒಂದು ಸಣ್ಣ ಏಕಕೋಶ ಜೀವದಿಂದ ಹಿಡಿದುಕೊಂಡು ಮನುಷ್ಯನವರೆಗೆ ನಮ್ಮ ಪಯಣ ಸಾಮಾನ್ಯ ಅಲ್ಲ. ಒಂದೊಂದು ಜನ್ಮವನ್ನ ನೋಡ್ಕೊಂಡ್ರೆ ಕಷ್ಟದ ಜನ್ಮ. ನಾಯಿ ಜನ್ಮ, ನರಿ ಜನ್ಮ, ಕತ್ತೆ ಜನ್ಮ, ಕುದುರೆ ಜನ್ಮ, ಹಂದಿ ಜನ್ಮ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜರಾಯುಜ 21 ಲಕ್ಷ, ಸ್ವೇದಜ 21 ಲಕ್ಷ. ಸುಮ್ಮನೆ ನೆನಪು ಮಾಡ್ಕೋಬೇಕು. ಮನುಷ್ಯನಾಗಿ ಬಂದ ಮೇಲೆ ಇದರ ನೆನಪು ಒಂದು ವೇಳೆ ಇಲ್ಲ ಅಂತಂದ್ರೆ ನಾವು ಪಶು ಪಕ್ಷಿಗಳಿಗೆ ಸಮಾನ. ಇದರ ನೆನಪುಗಳು ಇರಬೇಕು. ಹೇಳ್ತಾರ, ತತ್ತಿಯಿಂದ ಮನುಷ್ಯ, ತತ್ತಿಯಿಂದ ಅಂಡಿಯಿಂದ ಒಡೆದು 21 ಲಕ್ಷ ಜನ್ಮದಾಗ ಬಂದಿಯೋ, ಆದ್ರೂ ನಿನಗೆ ಕಬರಿಲ್ಲ. ಗರ್ಭದಿಂದ ಹೊಟ್ಟೆಯನ್ನು ಸೀಳ್ಕೊಂಡು ಬಂದಿದೆಯೋ ತಮ್ಮ, 21 ಲಕ್ಷ ಆದ್ರೂ ಸಹಿತ ಕಬರಿಲ್ಲ ನಿನಗೆ. ಭೂಮಿಯಿಂದ ಗಿಡ ಮರ ಆಗಿ ಸಸ್ಯ ವರ್ಗಗಳಾಗಿ ಬಂದಿದೆಯಾ, 21 ಲಕ್ಷ, ಅದ್ರ ಕಡೆ ಗಮನ ಇಲ್ಲ. ನೀರಿನಿಂದ ಜಲಚರ ಜೀವಿಗಳಾಗಿ ಬಂದಿದೆಯಾ, 21 ಲಕ್ಷ, ಅದ್ರ ಕಡೆ ಗಮನ ಇಲ್ಲ. ಕೇಳು, ಒಂದೊಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದೊಂದು ಪುಣ್ಯದ ಅಂಶವಾಗಿ ಈ ಶ್ರೇಷ್ಠ ಮಾನವ ಜನ್ಮ ಸಿಕ್ಕದ. ಒಂದೊಂದು ಜನ್ಮದಲ್ಲಿ ಒಂದೊಂದು ಪುಣ್ಯ ಮಾಡಿದ್ದಕ್ಕಾಗಿ ಅದೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಈ ಮನುಷ್ಯ ಜನ್ಮ ಸಿಗುತ್ತದಂತ, ಶ್ರೇಷ್ಠ ಮಾನವನ ಜನ್ಮ. ನೋಡಿ, ಸುಮ್ಮನೆ ನೋಡ್ಕೊಂತ ಹೋಗ್ರಿ, ಅಲ್ಲಿ ಮಾತಾಡಕ್ಕೆ ಎಲ್ಲೋ ಮಾತಾಡೋದಿಲ್ಲ. ಯಾರ ಮಾತಾಡಿಸಿದರೆ ಹೌದು ನಮಗೆ ಇಂಥವ್ರು ಮಾತಾಡಿಸಿರಂತ ಹೇಳಕ್ಕಿಲ್ಲ, ಪ್ರತಿಕ್ರಿಯೆ ಮಾಡ್ಲಕ್ಕಿಲ್ಲ. ಆದ್ರೆ ಮನುಷ್ಯ ಮಾತಾಡ್ತಾನೆ, ವಿಚಾರ ಮಾಡ್ತಾನೆ, ಕೇಳ್ತಾನೆ,
ನಗ್ತಾನೆ, ಅನುಭವಿಸ್ತಾನೆ. ಇದೆಲ್ಲ ಜ್ಞಾನ ಎಲ್ಲಿಂದ ಬಂತು? ಆ ಮಾಡಿರ್ತಕ್ಕಂಥ ಒಂದು ಪುಣ್ಯದ ಫಲದಿಂದ. ಅದಕ್ಕಾಗಿ ಬಸವಣ್ಣವರು ಒಂದು ಕಡೆ ಹೇಳ್ತಾರ, ಯಾಕೆ ನಮಗಿಷ್ಟು ಕಷ್ಟ ಆಗ್ತಾ ಇದೆ ಸಂಸಾರ ಜೀವನದಲ್ಲಿ, ಯಾಕೆ ಇಷ್ಟೊಂದು ನೋವನ್ನ ತಿಂತ ಇದೀವಿ ಅಂತಂದ್ರ ಹಿಂದಿನ ಜನ್ಮವನ್ನ ಮರೆತಿದ್ದಕ್ಕಾಗಿ. ಭವ ಬಂಧನ ಭವ ಪಾಶವಾದ ಕಾರಣ ಏನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನ, ಪರಮಾತ್ಮನ ಮರೆದಿದ್ದಕ್ಕಾಗಿ. ಹಿಂದಣ ಸಿರಿಯಲ್ಲಿ ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ವ್ಯವಸ್ಥೆ ನನಗಿತ್ತು. ಆದ್ರೆ ಆ ಸಂಪತ್ತಿನಲ್ಲಿ ಗುರು, ಲಿಂಗ, ಜಂಗಮ, ದಾಸೋಹ ಎಲ್ಲವನ್ನ ಮರೆತಿದ್ದಕ್ಕಾಗಿ ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದನಾಗಿ ಅರಿದಡಿ ಸಂಸಾರ ಒತ್ತಲಿವನೆ ಕೂಡಲ ಸಂಗಮ ದೇವ. ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ಹಾಗಾಗಿ ಈ ಮಾನವ ಜನ್ಮಕ್ಕೆ ಬರಬೇಕಾದ್ರೆ ಅನಂತ ಪುಣ್ಯವನ್ನ ಮಾಡಿ ಈ ಪರಮಾತ್ಮನ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಎಬ್ಬಾಗಿಲಿದು ಮಾನವನ ಜನ್ಮ. ಇಂಥ ಒಂದು ಜನ್ಮಕ್ಕೆ ನಾವು ಬರಬೇಕಾದ್ರೆ ಪುಣ್ಯದ ಅಂಶದಿಂದ ಬಂದಿದ್ದೀವಿ. ಪುಣ್ಯದಂತೆ ಬಪ್ಪರು ನೋಡಿ ಎಷ್ಟು ಚಂದ ಹೇಳ್ತಾರೆ. ಪುಣ್ಯದಿಂದ ಬಂದೀವಿ, ಆದ್ರೆ ಮರೆತಿದ್ದಕ್ಕಾಗಿ ಮತ್ತೆ ಲೌಕಿಕರಂತೆ ಜೀವನವನ್ನ ಮಾಡ್ಲಕತ್ತೀವಿ, ಎಲ್ಲರಂತೆ ಮಾಡ್ಲಕತ್ತೀವಿ ಜೀವನ. ಆದ್ರೆ ಮಹಾತ್ಮರು ಬೇರೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು. ಯಾರು ಮಹಾತ್ಮರು ಅಂದ್ರೆ ಸದಾಕಾಲ ಹುಟ್ಟಿನಿಂದ ನಾಳಿನಿಂದ ಚರಿತ್ರೆ ಪ್ರಾರಂಭ ಆಗುತ್ತೆ. ಬಸವಣ್ಣವರು ಹೆಂಗ ಸಣ್ಣವರಿದ್ದಾಗಲಿಂದ ಅವರ ಜೀವನ ಚಿಂತನೆಗಳು, ವಿಚಾರವಾದಗಳು, ಎಂತ ಸಾಹಸಿ ಇದ್ರು, ಏನೆಲ್ಲ ಮಾಡಿದ್ರು, ಅವ್ರು ಎಂತ ಜ್ಞಾನದಿಂದ ಬೆಳೆದಿದ್ರು ಅನ್ನೋದು ನಾಳೆಯಿಂದ ಗೊತ್ತಾಗ್ತದೆ. ಜ್ಞಾನದಂತೆ ಇಬ್ಬರು, ಮುಕ್ತಿಯಂತೆ ಓಹರು ನೋಡಯ್ಯ. ತಮ್ಮ ಬಂದಿರತಕ್ಕಂಥದ್ದನ್ನ ಯಾವತ್ತೂ ಮರಿಲಿಲ್ಲ. ಇದೇ ಜನ್ಮ ಕಡೆ ಇಲ್ಲಿ ನಡೆ ನುಡಿ ಆಚಾರ ವಿಚಾರ ಎಲ್ಲವನ್ನು ಸಂಸ್ಕೃತಿ ಪ್ರಮಾಣವಾಗಿ ನಾವು ಬದುಕಿದ್ವಿ ಅಂದ್ರೆ ಮುಗಿತು, ಮತ್ತೊಂದು ಜನ್ಮವಿಲ್ಲ. ನೀವೆಲ್ಲ ರೈತರಿದ್ದೀರಿ, ಇಲ್ಲೆಲ್ಲ ಕುಳಿತಿದ್ದೀರಿ ನೀವೆಲ್ಲ, ನಿಮಗೆಲ್ಲ ಗೊತ್ತಿದೆ. ನೀವು ಹೊಲದೊಳಗಡೆ ಬೀಜ ಹಾಕ್ತೀರಿ, ಯಾವುದೋ ಜೋಳನೋ ತೊಗರಿನೋ, ಈ ಕಡೆ ಏನು ಬೆಳಿತೀರಿ, ದ್ರಾಕ್ಷಿ ಬೆಳಿತೀರಿ, ದಾಳಿಂಬೆ ಬೆಳಿತೀರಿ, ಅವೆಲ್ಲ ಸಸಿ ಹಾಕ್ತೀರಿ, ಅವೆಲ್ಲ ಬೀಜದಿಂದನೇ ಆಗಿರೋ. ನೀವು ಒಂದು ಬೀಜವನ್ನ, ಜೋಳದ ಬೀಜವನ್ನ ಹಾಕಿದಾಗ ಜೋಳನೇ ಬರ್ತದೆ. ನಾಳೆಲಿಂದ ವಿಚಾರ ಮಾಡ್ರಿ, ಈಗೆಲ್ಲ ಮಳೆ ಬರ್ತದಲ್ಲ, ಮುಂಗಾರು ಮಳೆ ಬಂದ ಮೇಲೆ ಗುರುಗಳು ಹೇಳ್ಯಾರ ನೋಡೋಣ ಅಂತೇಳಿ ಪ್ರಯತ್ನ ಮಾಡ್ರಿ. ಎಲ್ಲಾ ಜೋಳಗಳು ನೀವು ಹಾಕೋ ಬಿತ್ತೋ ಜೋಳಗಳೆಲ್ಲ ಬೀಜಗಳು ಉರಿದು ಬಿಡ್ರಪ್ಪ, ಉರಿದು ಬಿಡ್ರಿ, ಹಂಚಿನಾಗ ಚಲೋ ಹೊತ್ನಾಗ ಉರಿದು ಬಿಡ್ರಿ. ಹೋಗಿ ಬಿತ್ತರಿ, ಬೆಳಿತೇವನ್ರವ? ಬೆಳಿತದ್ರಿ? ಬೆಳಿತಾವ? ಇಲ್ಲ. ನೀವು ಯಾವುದೇ ಬೀಜವನ್ನ ಹುರಿದು ಬಿತ್ತಿದ್ರೆ ಅಂದ್ರೆ ಅವು ಬೆಳೆಯೋದೇ ಇಲ್ಲ. ಹಾಗೆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇಲ್ಲಿ ಸರಿಯಾದ ಜ್ಞಾನವನ್ನ ತಿಳ್ಕೊಂಡು ಗುರುವಿನ ಮಾರ್ಗದಲ್ಲಿ ಅರಿವಿನ ಜನ್ಮದೊಂದಿಗೆ ನಾವು ಸಾಗಿದೀವಿ ಅಂತಂದ್ರೆ ಉರಿದ ಬೀಜ ಹಾಕ್ತೀವಿ, ಮತ್ತೆ ಮತ್ತೆ ಹುಟ್ಟಿ ಬರೋದಿಲ್ಲ, ಪರಮಾತ್ಮನಲ್ಲಿ ಮುಕ್ತಿ ಹೊಂದಿ ಬಿಡ್ತೀವಿ. ಹಾಗಾಗಿ ಅಂತ ಪರಮಾತ್ಮನ ಮುಕ್ತಿ ಹೊಂದಲಿಕ್ಕೆ ಉರಿದ ಬೀಜ ಯಾರಾದ್ರೂ ಆಗಿದ್ರು ಅಂದ್ರೆ ಅದು ವಿಶ್ವಗುರು ಬಸವಣ್ಣನವರು ಆಗಿದ್ರು. ಅದಕ್ಕಾಗಿ ಅವರು ಪರಮಾತ್ಮನ ಸ್ವರೂಪವೇ ಆಗಿದ್ರು, ಪರಿಪೂರ್ಣ ಆತ್ಮರೇ ಆಗಿದ್ರು. ಅದಕ್ಕಾಗಿ ಅವರು ಮುಕ್ತಿಯಂತೆ ಹೋದರು, ಜ್ಞಾನದಂತೆ ಇದ್ದರು. ಅವರ ಇಡೀ ಇಂಗಳೇಶ್ವರದಿಂದ ಹಿಡಿದು ಬಸವ ಕಲ್ಯಾಣದಿಂದ ಮತ್ತೆ ಕೂಡಲ ಸಂಗಮಕ್ಕೆ ಹೋಗುವವರೆಗೂ ಸಹಿತ ಅವರು ನಡೆದಾಡಿದ್ರೆ ಜ್ಞಾನದ ಜಂಗಮ ಆಗಿದ್ರು, ನುಡಿದರ ಅನುಭವದ ಜಂಗಮ ಆಗಿದ್ರು, ಆಚಾರದಲ್ಲಿ ಮಹಾಮಹೇಶ್ವರರಾಗಿದ್ರು. ಹಾಗಾಗಿ ಅವರನ್ನ ಭಕ್ತಿ ಭಾಂಡಾರಿ ಅಂತ ಕರಿತೀವಿ. ಹಾಗಾಗಿಯೇ ಅವರಿಗೆ ವಿಶ್ವಗುರು ಅಂತ ನಾವು ಕರಿತೀವಿ. ಹಾಗಾಗಿಯೇ ಜಗಜ್ಯೋತಿ ಅಂತ ನಾವು ಕರಿತೀವಿ. ಹಾಗಾಗಿ ಬಸವಣ್ಣನವರು ಜ್ಞಾನದಂತೆ ಇದ್ರು, ಮುಕ್ತಿಯಂತೆ ಹೋದ್ರು, ಪುಣ್ಯದಂತೆ ಬಂದ್ರು, ಉಪಮಾತೀತರು ಅವರಾಗಿದ್ರು. ಅದಕ್ಕಾಗಿ ಅವರಿಗೆ ಅವತಾರಿಕರು ಅಂತ ಕರೀತಾರೆ. ಏನಂತ ಕರೀತಾರ? ಅವತಾರಿಕರು. ನಾವು ನೀವೆಲ್ಲ ಸುಮ್ಮನೆ ಬಂದಿವಿ, ನಾವು ಅವತಾರ ಹೊತ್ತು ಬಂದಿಲ್ಲ. ಯಾಕೆ ಅವತಾರ ಹೊತ್ತಿ ಬಂದಿಲ್ಲ ಅಂದ್ರೆ ನಮಗೆ ನೆನಪಿಲ್ಲ. ಹಿಂದೆ ಏನ್ ಮಾಡ್ಬೇಕು ಅಂದ್ರೆ ಮಾಡಿ ಬಂದೀವಿ ಅಂತ ಗೊತ್ತಿಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತೂ ಗೊತ್ತಿಲ್ಲ. ಬಹಳ ಪುಣ್ಯವಂತರ ತಾಯಂದ್ರೆ ನಿಮಗೆ ತಂದೆಯರ ಕೈ ಜೋಡಿಸ್ತೀನಿ. ಈಗೇನು ಬಸವಣ್ಣನವರ ಚರಿತಾಮೃತ ಕೇಳಬೇಕು ಅಂತ 1 ಗಂಟೆ ಬಂದು ಕುಂತಿರಲ್ಲ, ಇದು ನೀವು ಬಂದು ಕುಂತಿಲ್ಲ, ನಿಮ್ಮ ಒಳಗಡೆ ಬಸವಣ್ಣನವರೇ ಆತ್ಮಸ್ವರೂಪವಾಗಿ ಇಲ್ಲಿ ಬಂದು ಕೂಡಿಸ್ಯಾನ. ಅದಕ್ಕಾಗಿ ಆ ಪುಣ್ಯದ ಅಂಶ ಇಲ್ಲ ಅಂದ್ರೆ ಒಂದು ಕ್ಷಣನೂ ಗುರುವಿನ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಕ್ಷಣದ ಜ್ಞಾನದ ಮಾತನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ವೀರ ಧೀರರಿಗಲ್ಲದೆ ಸಾಧ್ಯವಾಗದು, ತಾನು ಬಹಕಾಲಕ್ಕಲ್ಲದೆ ಸಾಧ್ಯವಾಗದು, ಶಿವನೊಲಿದಲ್ಲದೆ ಕೈಗೂಡದು. ಆನು ಚನ್ನಮಲ್ಲಿಕಾರ್ಜುನಂಗೊಲಿದನಾಗಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ಶರಣಾಗಿ ಅನುಭವ ಪಡಿದೆ ಅಂತಳ ಅಕ್ಕ ಮಹಾದೇವಿ ತಾಯಿ. ಏನು ಅದ್ಭುತ ಅಕ್ಕ ಮಹಾದೇವರು, ಕೇಳಬೇಕು ನೀವು. ನನಗೆ ಚಂದ ನೀವು ಅಕ್ಕ ಮಹಾದೇವಿ ಒಂದು ತಿಂಗಳ ಪ್ರವಚನ ಮಾಡ್ಬೇಕಂತ ಆಸೆ ಅದ. ಇವು 5 ದಿವಸ 2 ದಿವಸ 3 ದಿವಸ 10 ದಿವಸ ನಮಗೆ ಸಾಕಾಗೋದಿಲ್ಲ. ಹೇಳ್ಬೇಕು, ಅಕ್ಕ ಏನಾಗಿದೆ ನಿನಗೆ, ಯಾಕೆ ಅನುಭವ ಮಂಟಪ ಬಂದಿದೆ, ಇಲ್ಲಿ ಯಾಕೆ ಬಂದು ಕುಳಿತಿದೆ ನೀನು ಅಂತ ಅಲ್ಲಮ್ಮ ಕೇಳಿದಾಗ ಅಕ್ಕನಿಗೆ, ಅಕ್ಕ ಏನಂತಾಳ ಅಕ್ಕ, ನಾನು ಹುಚ್ಚಿಡ್ದ ಅದಕ್ಕೆ ಇಲ್ಲಿ ಬಂದಿನಿ ಅಂತ ಹೇಳ್ತಾಳೇನು, ಅಥವಾ ಮನೆ ಸಾಕಾಗಿದೆ ಅದಕ್ಕೆ ಇಲ್ಲಿ ಬಂದಿನಿ ಅಂತ ಹೇಳ್ತಾಳೇನು, ಏನ್ ಹೇಳ್ತಾಳೆ? ಅಲ್ಲಮ್ಮ ಪ್ರಭುಗೆ ಕೇಳ್ತಾಳೆ, ಉದಮದ ಯೌವನ ಒಳಕೊಂಡ ಸತಿನೇನು ಇತ್ತಲೇಕ ಬಂದ್ಯವ, ನಿನ್ನ ಗಂಡನ ಕುರು ಹೇಳಿದ್ರೆ ಕುಳ್ಳಿರು ಅಲ್ಲದಿದ್ದರೆ ತೊಲಗು ತಾಯಿ ಅಂತ ಯಾಕೆ ಬಂದಿದೆ ಅಂತ ಕೇಳ್ತಾರೆ. ಅವಾಗ ಅಕ್ಕ ಮಹಾದೇವಿ ಬೇರೆ ಯಾರಾದ್ರೂ ಎದುರ್ಕೊಂಡು ತಪ್ಪಾಯಿತು, ಬಂದಿದ್ದು ತಪ್ಪಾಯಿತು ಅಂತ ಹೋಗ್ಬಿಡ್ಬೋದಾಗಿತ್ತು. ಆದ್ರೆ ಅಕ್ಕನಲ್ಲಿ ಮಾತಾಡಿಸ್ತಕ್ಕಂಥ ಶಕ್ತಿ ಯಾವುದಂದ್ರ ಬಸವಾತ್ಮನ ಶಕ್ತಿ, ಅದು ಪರಮಾತ್ಮನ ಶಕ್ತಿ ಮಾತಾಡುತ್ತದೆ. ಪ್ರಭುವೇ, ಆಡುವುದು ಪಾಡುವುದು ನುಡಿಯುವುದು ಕೇಳುವುದು ಸರಸ ಸಮ್ಮೇಳನವಾಗಿಪ್ಪದಯ್ಯ, ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಸತ್ಯ ಶರಣರ ಸಂಗವ ಮಾಡಲು ಇಲ್ಲಿಗೆ ಬಂದಿರುವೆ ಪ್ರಭುವೇ ಅಂತ ಹೇಳ್ತಾರೆ. ಆ ಶಕ್ತಿ ಒಳಗಡೆ ಇದ್ದಾಗಲೇ ಅಂತ ಮಾತುಗಳು ಹೊರಗಡೆ ಬರ್ತವೆ. ಹಾಗೆ ಇಂಗಳೇಶ್ವರದಿಂದ ಕೂಡಲ ಸಂಗಮದವರೆಗೆ ಹರಿದಿರತಕ್ಕಂಥ ಬಸವಣ್ಣನವರ ಚರಿತಾಮೃತ ಸಾಮಾನ್ಯವಾಗಿರ್ತಕ್ಕಂಥ ಚರಿತಾಮೃತ ಅಲ್ಲ. ಅವರು ಅವತಾರಿಕರಾಗಿದ್ದರು, ಪೂರ್ಣ ಅವತಾರಿಕರಾಗಿದ್ದರು. ಈ ಮಾನವನ ಜನ್ಮದಲ್ಲಿ, ಈ ಸೃಷ್ಟಿಯಲ್ಲಿ ಯಾವಾಗ ಅಜ್ಞಾನ ಆಗುತ್ತೆ, ಯಾವಾಗ ಜೀವನದಲ್ಲಿ ಮರೆವು ಉಂಟಾಗುತ್ತೆ, ಆವಾಗ ಒಬ್ಬೊಬ್ಬ ಮಹಾತ್ಮ ಜನಿಸಿ ಬಂದಿರೋದನ್ನು ನಾವು ನೋಡ್ತೀವಿ. ಭರತ ವರ್ಷದ ಒಂದು ಪುಸ್ತಕದಲ್ಲಿ ವಿವೇಕಾನಂದರು ಬರೀತಾರೆ, ಕೃತಿ ಶ್ರೇಣಿಯಲ್ಲಿ ಬರೀತಾರೆ, ಶತಶತಮಾನಗಳು ಯಾವಾಗ ದುಃಖದಿಂದ, ಅಹಂಕಾರದಿಂದ, ಸ್ವಾರ್ಥದಿಂದ, ಸ್ವಪ್ರತಿಷ್ಠದಿಂದ ಒಬ್ಬರೊಬ್ಬರು ಮುಖ ಸೇರ್ಲಾರ್ದಂಗಾದಾಗ, ಬರೀ ಸಂಶಯಗಳೇ ತುಂಬಿ ಹೋದಾಗ, ಯಾರೂ ಯಾರನ್ನು ಮಾತಾಡಿಸದೇ ಇರುವಾಗ, ಒಬ್ಬರಿಗೊಬ್ಬರು ಸ್ವಾರ್ಥ ಬಂದು ಇಡೀ ಕುಟುಂಬವೇ ಛಿದ್ರವಾದಾಗ, ದೇಶಕ್ಕೆ ಕಂಟಕ ಬಂದಾಗ, ವಿಶ್ವವೇ ತಲ್ಲಣವಾದಾಗ ಒಬ್ಬ ಮಹಾತ್ಮ ಅವತಾರಿಕನಾಗಿ ಬರ್ತಾನೆ. ಅಂತ ಮಹಾತ್ಮರಿಂದ ನೂರಾರು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಆತ್ಮಚೇತನದ ಮಹಾಜ್ಞಾನದಿಂದ ಈ ಜಗತ್ತು ಬಾಳಿ ಬೆಳಗುತ್ತದೆ. ಮತ್ತೆ ಆ ಪರಮಾತ್ಮನ ಶಕ್ತಿ ಹೋದಾಗ, ಆ ಮಹಾತ್ಮರು ಹೋದಾಗ ಮತ್ತೆ ಹಂಗ ಆಗುತ್ತೆ, ಮತ್ತೊಬ್ಬ ಮಹಾತ್ಮ ಹುಟ್ಟಿ ಬರ್ತಾನೆ ಅಂತಕ್ಕಂಥದನ್ನ ಬರೀತಾರ. ಆ ರೀತಿ ಹುಟ್ಟಿ ಬಂದಿರತಕ್ಕಂಥ ಮಹಾಚೇತನ ವಿಶ್ವಗುರು ಬಸವಣ್ಣನವರು.